ನಮಸ್ಕಾರ, ಗುಡ್ ಮಾರ್ನಿಂಗ್ ಕರ್ನಾಟಕದಿಂದ ಟಾಪ್ ಸುದ್ದಿಯ ಅಪ್ಡೇಟ್. ರಾಜ್ಯ ದೇಶ ವಿದೇಶ ಸುದ್ದಿಗಳ ಸ್ಪೀಡ್ ರೌಂಡ್ ಅಪ್. ಟಾಪ್ 18 ಸ್ವಾಗತ. ನಾನು ಪೃಥ್ವಿರಾಜ್ ಹಾರ್ನಹಳ್ಳಿ. ಟಾಪ್ 18 ಈಗ ಮೊದಲ ಸುದ್ದಿಯನ್ನು ನೋಡೋಣ. ಸದ್ಯ ದೇಶದಲ್ಲಿ ಶ್ರೀಮಂತಿಕೆ, ಲಾಸು, ಷೇರು, ಹೂಡಿಕೆಯ ಕೇಂದ್ರ ಬಿಂದು ಅದಾನಿ. ಸಂಸತ್ನಲ್ಲಿ ಅದಾನಿ ಬಗ್ಗೆ ರಾಹುಲ್ ಗಾಂಧಿ ಎತ್ತಿದಂತ ಪ್ರಶ್ನೆಗಳು ಪ್ರಧಾನಿ ಮೋದಿಯನ್ನ ಟಾರ್ಗೆಟ್ ಮಾಡಿತ್ತು. ರಾಹುಲ್ ಗಾಂಧಿ ನೇರ ಆರೋಪ ಇರೋದು ಪ್ರಧಾನಿ ಮೋದಿ ಮೇಲೆ. ಅದಾನಿ ದೇಶದ ನಂಬರ್ 1 ಶ್ರೀಮಂತ ಆಗೋದ್ರ ಹಿಂದೆ ಮೋದಿ ಕೈವಾಡ ಇದೆ ಅಂತ ರಾಹುಲ್ ಗಾಂಧಿ ಆರೋಪಿಸಿದ್ದಾರೆ. ಪ್ರಶ್ನೆ 1, ಅದಾನಿ ಒಟ್ಟು ಆಸ್ತಿ 8 ಶತಕೋಟಿಯಿಂದ 140 ಶತಕೋಟಿ ಆಗಿದ್ದು ಹೇಗೆ? 2014 से लेकर 2022 तक ये $8 बिलियन से $140 बिलियन कैसे हो गया? कैसे हुआ? ಪ್ರಶ್ನೆ 2, ಶ್ರೀಮಂತರ ಪಟ್ಟಿಯಲ್ಲಿ 609ರಲ್ಲಿದ್ದ ಅದಾನಿ 2ನೇ ರ್ಯಾಂಕ್ಗೆ ಬಂದಿದ್ದು ಹೇಗೆ? दुनिया के सबसे अमीर लोगों की इस पे ये 609 नंबर पे थे 14 में. पता नहीं जादू हुआ, दूसरे नंबर पे पहुंच गए. ಪ್ರಶ್ನೆ 3, ಪ್ರಧಾನಿ ಮೋದಿ ಜೊತೆ ಅದಾನಿಯವರ ಸಂಬಂಧ ಯಾವ ರೀತಿಯದ್ದು? इनका हिंदुस्तान के प्रधानमंत्री के साथ क्या रिश्ता है और कैसा रिश्ता है? ರಾಹುಲ್ ಗಾಂಧಿ ಪ್ರಶ್ನೆಗಳಿಗೆ ಸಂಸತ್ನಲ್ಲೇ ಕಾನೂನು ಸಚಿವ ಕಿರಣ್ ರಿಜಿಜು ಕೇವಲ ಆರೋಪ ಮಾಡಬೇಡಿ, ಪುರಾವೆ ನೀಡಿ ಅಂತ ಪ್ರತ್ಯುತ್ತರ ನೀಡಿದ್ರು. ಇನ್ನೊಂದೆಡೆ ಅದಾನಿ ವಿರುದ್ಧ ದೇಶಾದ್ಯಂತ ಕಾಂಗ್ರೆಸ್ ಪ್ರತಿಭಟನೆ ಮುಂದುವರೆದೇ ಇದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಟರ್ಕಿಯಲ್ಲಿ ಸಂಭವಿಸಿದ ಭೂಕಂಪನ 5,000ಕ್ಕೂ ಹೆಚ್ಚು ಜನರನ್ನ ಪೋಷಣ ತೆಗೆದುಕೊಂಡು ಬಿಟ್ಟಿದೆ. ನೆರವಿನ ಹಸ್ತ ಚಾಚಿದಂತ 49 ದೇಶಗಳ ಪೈಕಿ ಭಾರತದ್ದೇ ಮೇಲುಗೈ. ಆದರೆ ಪಾಕಿಸ್ತಾನದ ಕುತಂತ್ರ ಇಲ್ಲೂ ಕೂಡ ತಪ್ಪಿಲ್ಲ. 5,000ಕ್ಕೂ ಹೆಚ್ಚು ಸಾವು, 15,000ಕ್ಕೂ ಹೆಚ್ಚು ಗಾಯಾಳುಗಳು. ಸಾವಿನ ಸಂಖ್ಯೆ 20,000 ದಾಟುವ ಸಾಧ್ಯತೆ ಎಂದ ವಿಶ್ವಸಂಸ್ಥೆ. ಸದ್ಯ ಟರ್ಕಿಯಲ್ಲಿ 69 ಬಾರಿ ಭೂಕಂಪನದ ಅನುಭವವಾಗಿದ್ರೂ 5 ಬಾರಿ ಪ್ರಬಲ ಭೂಕಂಪ ಎಂದು ರಿಕ್ಟರ್ ಮಾಪನದಲ್ಲಿ ರೆಕಾರ್ಡ್ ಮಾಡಲಾಗಿದೆ. ಈಗಾಗಲೇ 5,000ಕ್ಕೂ ಹೆಚ್ಚು ಮಂದಿ ಅವಶೇಷಗಳ ಅಡಿಯಲ್ಲಿ ಅಸುನೀಗಿದ್ರೆ 15,000ಕ್ಕೂ ಹೆಚ್ಚು ಮಂದಿ ಸಾವು ಬದುಕಿನ ಮಧ್ಯೆ ಹೋರಾಟ ನಡೆಸಿದ್ದಾರೆ. ಸಾವಿನ ಸಂಖ್ಯೆ 20,000 ದಾಟುವ ಸಾಧ್ಯತೆ ಇದೆ ಎಂದು ವಿಶ್ವಸಂಸ್ಥೆಯೇ ಅಂದಾಜಿಸಿದೆ. ಭಾರತದ ಸಹಾಯ ಹೊತ್ತ ಬೋಯಿಂಗ್ C-17ಗೆ ಪಾಕ್ ನಿಷೇಧ. ತಮ್ಮ ವಾಯು ಪ್ರದೇಶ ಬಳಸದಂತೆ ನಿರ್ಬಂಧ ಹೇರಿದ ಪಾಕಿಸ್ತಾನ. ಭಾರತದ ಅತಿದೊಡ್ಡ ಕಾರ್ಗೋ ವಿಮಾನ ಬೋಯಿಂಗ್ C-17 ಗ್ಲೋಬ್ ಮಾಸ್ಟರ್ ಪರಿಹಾರ ಸಾಮಗ್ರಿ, ಔಷಧಿಗಳು, NDRF ರಕ್ಷಣಾ ತಂಡ, ಡ್ರಿಲ್ಲಿಂಗ್ ಮಿಷನ್ ಸೇರಿದಂತೆ ಹಲವು ವಸ್ತುಗಳನ್ನು ಹೊತ್ತು ಟರ್ಕಿಯತ್ತ ಪ್ರಯಾಣ ಬೆಳೆಸಿದೆ. ಆದರೆ ಟರ್ಕಿಗೆ ಹೊರಟ ಭಾರತೀಯ ವಾಯುಸೇನಾ ವಿಮಾನಕ್ಕೆ ಪಾಕಿಸ್ತಾನ ತನ್ನ ವಾಯು ಪ್ರದೇಶ ಬಳಸದಂತೆ ನಿರ್ಬಂಧ ಹೇರಿದೆ. ಆ ಕಾರಣಕ್ಕಾಗಿಯೇ ಸುತ್ತಿ ಬಳಸಿ ಭಾರತದ ಪರಿಹಾರ ವಿಮಾನ ಟರ್ಕಿಯನ್ನ ಸೇರಬೇಕಾದ ಅನಿವಾರ್ಯತೆ ಉಂಟಾಗಿತ್ತು. ಟರ್ಕಿಯನ್ನ ತನ್ನ ಮಿತ್ರ ರಾಷ್ಟ್ರ ಎನ್ನುತ್ತಿದ್ದ ಪಾಕ್ನ ನರಿಬುದ್ಧಿಗೆ ಇತರೆ ರಾಷ್ಟ್ರಗಳು ಛೀ ಥೂ ಅನ್ನುತ್ತಿವೆ. ಆದರೆ ಭಾರತ ತನ್ನ ಕರ್ತವ್ಯವನ್ನ ಪಾಕ್ ನಿಷೇಧದ ನಡುವೆಯೂ ಛಲ ಬಿಡದೆ ಮುಂದುವರೆಸಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಕೋಲಾರದಲ್ಲಿ ರಾಜಕೀಯ ಅಹಿಂದ ಮತಗಳ ಒಲವಿಂದ ಕೋಲಾರಕ್ಕೆ ಎಂಟ್ರಿ ಕೊಟ್ಟಂತ ಸಿದ್ದರಾಮಯ್ಯನವರಿಗೆ ಸಾಥ್ ಕೊಟ್ಟಿದ್ದಾರೆ ಕೃಷ್ಣ ಬೈರೇಗೌಡ. ಒಕ್ಕಲಿಗ ಮತಗಳೇ ಕೃಷ್ಣ ಬೈರೇಗೌಡರ ಟಾರ್ಗೆಟ್. ಪರ ಒಕ್ಕಲಿಗ ಮತಕ್ಕೆ ಕೃಷ್ಣ ಬೈರೇಗೌಡ ರೌಂಡ್ಸ್. ಸಿದ್ದರಾಮಯ್ಯ ಸಾಧನೆ ಟಾರ್ಗೆಟ್ ಜೆಡಿಎಸ್ ಫ್ಯಾಮಿಲಿ. ಒಕ್ಕಲಿಗ ಸಮುದಾಯದ ಪ್ರಮುಖ ನಾಯಕರಾಗಿರೋ ಶಾಸಕ ಕೃಷ್ಣ ಬೈರೇಗೌಡ ಕೋಲಾರದಲ್ಲಿ ಸಿದ್ದರಾಮಯ್ಯ ಪರವಾಗಿ ಕೆಲಸ ಆರಂಭಿಸಿದ್ದಾರೆ. ಕೋಲಾರ ತಾಲೂಕಿನ ಒಕ್ಕಲಿಗ ಜನಾಂಗದ ನಾಯಕರನ್ನ ಒಂದೆಡೆ ಸೇರಿಸಿ ಸಭೆ ನಡೆಸಿ ಜೆಡಿಎಸ್ ನಾಯಕರನ್ನೇ ಟಾರ್ಗೆಟ್ ಮಾಡಿದ್ದಾರೆ. ಜಾತಿ ಇರ್ಲಿಲ್ವಾ? ಬೈರೇಗೌಡ್ರು ಯಾರು, ಬಚ್ಚೇಗೌಡ್ರು ಯಾರು, ವೈಕೆ ರಾಮಯ್ಯನವ್ರು ಯಾರು, ನಾಗೇಗೌಡ್ರು ಯಾರು, ಗೋವಿಂದ ಗೌಡ್ರು ಯಾರು, ಎಲ್ಲಿದ್ರು ಇವರೆಲ್ಲ? ಇಷ್ಟು ಜನ ಎಲ್ಲಿದ್ರು? ಜನತಾ ಪರಿವಾರ. ಇನ್ನೊಂದು ಕಡೆ ಕಾಂಗ್ರೆಸ್ ಒಕ್ಕಲಿಗ ನಾಯಕರ ಪ್ರಚಾರದ ತಂತ್ರದಿಂದ ತಬ್ಬಿಬ್ಬಾಗಿರುವ ಜೆಡಿಎಸ್ ಕೋಲಾರ ಪ್ರಚಾರ ಅಖಾಡಕ್ಕೆ ಕುಮಾರಸ್ವಾಮಿ ಹಾಗೂ ನಿಖಿಲ್ರನ್ನ ಕರೆತರಲು ಸಜ್ಜಾಗಿದ್ದಾರೆ. ಕೋಲಾರ ಕ್ಷೇತ್ರವನ್ನ ಈ ಸರಿ ನಮ್ಮ CM ಶ್ರೀನಾಥ್ ಗೆಲ್ಲೋದು ಖಚಿತ. ಲೋಕಲ್ ವ್ಯಕ್ತಿಗೆ, ಸ್ಥಳೀಯ ವ್ಯಕ್ತಿಗೆ ಪ್ರಾಧಾನ್ಯತೆ ಕೊಡಬೇಕಂತ ಆಲ್ರೆಡಿ ಸ್ಥಳೀಯರು ಮಾತಾಡ್ಕೊಂತ ಇದ್ದಾರೆ. ನೆಕ್ಸ್ಟ್ ಮಂತ್ ನಮ್ಮ ಈಗ ಕುಮಾರಸ್ವಾಮಿ ಅವರು ಬರ್ತಾವ್ರೆ, ನಿಖಿಲ್ ಕುಮಾರಸ್ವಾಮಿ ಅವರು ಬರ್ತಾವ್ರೆ. ಒಟ್ನಲ್ಲಿ ಕೋಲಾರದಿಂದ ಮಾಜಿ ಸಿಎಂ ಸಿದ್ದರಾಮಯ್ಯ ಸ್ಪರ್ಧೆಯಿಂದ ರಾಜಕೀಯ ಕಣ ಮತ್ತಷ್ಟು ಕುತೂಹಲ ಕೆರಳಿಸಿದ್ದು, ಒಕ್ಕಲಿಗ ಮತಗಳೇ ಕಾಂಗ್ರೆಸ್ ಹಾಗೂ ಜೆಡಿಎಸ್ನ ಪ್ರಮುಖ ಟಾರ್ಗೆಟ್.
ರಘುರಾಜ್, ನ್ಯೂಸ್ 18 ಕೋಲಾರ. ಶಿಸ್ತಿನ ಪಕ್ಷ ಅಂತ ಬೆನ್ನು ತಟ್ಕೊಳ್ಳುವಂತ ಬಿಜೆಪಿಯಲ್ಲಿ ಎಲ್ಲವೂ ಸರಿ ಇಲ್ಲ ಎಂಬ ಮಾತು ಈಗ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಇದಕ್ಕೆ ಕಾರಣವಾಗಿರುವಂತದ್ದು ಶಿವಮೊಗ್ಗದಲ್ಲಿ ನಡೆದಂತ ಆ ಘಟನೆ. ಈ ಫ್ಲೆಕ್ಸ್ ಅಲ್ಲಿ ಬರೆದಿರೋ ಗೂಂಡ, ಸಮಾಜಘಾತುಕ, ಕೋಮು ಗಲಭೆ, ಕೊಲೆ, ರಕ್ತಪಾತ, ಭಯಮುಕ್ತ ಬದುಕು ಎಂಬೆಲ್ಲ ಬರವಣಿಗೆ ಬರೆದಿರೋದು ಯಾರಿಗೆ ಅಂತ ಗೊತ್ತಿಲ್ಲ. ಖುದ್ ಬಿಜೆಪಿಯವರಿಗೆ ಹೀಗೆ ಬರೆಯಲಾಗಿದೆಯೋ ಅರ್ಥವಾಗ್ತಿಲ್ಲ. ಆದ್ರೆ ಬ್ಯಾನರ್ನಲ್ಲಿ ಪ್ರಮುಖ ಬಿಜೆಪಿ ನಾಯಕರ ಜೊತೆ ದೊಡ್ಡ ನಾಯಕರಾಗಿ ರಾರಾಜಿಸ್ತಾ ಇರೋದು ಆಯನೂರು ಮಂಜುನಾಥ್. ಇದಕ್ಕೆ ಕಾರಣ ಖುದ್ ಆಯನೂರು ಮಂಜುನಾಥ್ ಹೇಳಿದ್ದಾರೆ. ಯಾವುದೋ ನನ್ನ ಅಭಿಮಾನಿಗಳು ಅಥವಾ ನನ್ನ ಬೆಂಬಲಿಗರು ಅದನ್ನು ತಪ್ಪಾಗಿ ಹಾಕಿಲ್ಲ. ಶಿವಮೊಗ್ಗದಲ್ಲಿ ಹಾಗೆ ಆಗ್ತಾ ಇದೆ. ಒಂದು ಸಣ್ಣ ಗಲಾಟೆ ಆದರೂ ಕೂಡ ಬಡವರ್ಗಕ್ಕೆ ನಿತ್ಯ ದುಡ್ಕೊಂಡು ತಿನ್ನೋರಿಗೆ ಪ್ರಾಬ್ಲಮ್ ಆಗುತ್ತೆ. ಆ ಕಾರಣಕ್ಕೆ ಇನ್ನಷ್ಟು ಪ್ರಭಾವಿಯಾಗಿ ಕೆಲಸ ಮಾಡಬೇಕು. ಈಶ್ವರಪ್ಪನವರು ಅವರದೇ ಒಂದು ಶೈಲಿಯಲ್ಲಿ ನಿಯಂತ್ರಣ ಮಾಡಿದ್ದಾರೆ, ವಿಫಲರಾಗಿದ್ದಾರೆ ಅಂತೇನಿಲ್ಲ. ಆಯನೂರು ಮಂಜುನಾಥ್ ಪರ ಹಾಕಿದ ಅಭಿಮಾನಿಗಳ ಈ ಫ್ಲೆಕ್ಸ್ ಈಗ ದೊಡ್ಡ ಚರ್ಚೆಗೆ ಗ್ರಾಸವಾಗಿದೆ. ಈ ನಡುವೆ ಆಯನೂರು ಫ್ಲೆಕ್ಸ್ ಬಗ್ಗೆ ಕಾಂಗ್ರೆಸ್ನವರು ಲೇವಡಿ ಮಾಡಿದ್ದಾರೆ. ಈ ಬಾರಿ ಆಯನೂರು ಮಂಜುನಾಥ್ ಅಂತ ಏನೋ ರಕ್ತಪಾತ, ಗಲಭೆ ಏನೋ ಹಾಕ್ಕೊಂಡಿದ್ದಾರೆ. ಅವ್ರಿಗೆ ಪಾಪ ಗೊತ್ತಾಗಿದೆ ಆ ಪಕ್ಷದ್ದು. ಯಾಕೆಂದರೆ ಅವರು RSS ಇಂದ ಬಂದವರು. ಇವತ್ತೇನು RSS ಅಜೆಂಡಾನ ಇವತ್ತು ಈ ದೇಶದಲ್ಲಿ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ, ಅದಕ್ಕೆ ಬೇಸತ್ತವ್ರು ಆ ಥರ ಅಂತ ಹೇಳಿದ್ದಾರೆ ಅಂತ ಕಾಣಿಸುತ್ತೆ. ಒಟ್ಟಾರೆ ಶಿಸ್ತಿನ ಪಕ್ಷ ಎಂದೇ ಹೇಳ್ಕೊಳ್ತಾ ಇದ್ದ ಬಿಜೆಪಿಗೆ ಈ ಒಂದು ಫ್ಲೆಕ್ಸ್ ಮುಜುಗರ ಉಂಟಾಗುವಂತೆ ಮಾಡಿದೆ. ಈ ಫ್ಲೆಕ್ಸ್ ಆಯನೂರುಗೆ ಶಿವಮೊಗ್ಗದ ಟಿಕೆಟ್ ಕೊಡಿಸುತ್ತೋ ಇಲ್ಲ ಶಿಸ್ತಿನ ಕ್ರಮಕ್ಕೆ ಒಳಪಡಿಸುತ್ತೋ ಮುಂದಿನ ದಿನಗಳಲ್ಲಿ ಗೊತ್ತಾಗಲಿದೆ. ವಿನಯ್ ಪುರದಾಳು, ನ್ಯೂಸ್ 18 ಶಿವಮೊಗ್ಗ. ಅಂಬಲಿ ಆಳಿಸ್ತು ಕಂಬಳಿ ಬೀಸಿತಲೆ ಪರ, ಹೀಗೆಂದು ನುಡಿದಿದೆ ಮೈಲಾರ ಕಾಣಿಕ. ರೈತರಿಗೆ ಶುಭ ಆಗುತ್ತೆ, ಪ್ರಾಮಾಣಿಕನಿಗೆ ರಾಜ್ಯಭಾರ ಅನ್ನುವ ಕಾಣಿಕದ ಅಸಲಿ ಗುಟ್ಟೇನು ಇಲ್ಲಿದೆ ಕೇಳಿ. ಅಂಬಲಿ ಹಳಸಿತು, ಕಂಬಳಿ ಬಿಸಿತಲೆ ಪರಾಕ್. ವಿಜಯನಗರ ಜಿಲ್ಲೆಯ ಹೂವಿನ ಹಡಗಲಿ ತಾಲೂಕಿನ ಮೈಲಾರ ಗ್ರಾಮದಲ್ಲಿ ಭಂಡಾರದ ಒಡೆಯ ದೈವವಾಣಿ ನುಡಿದಿದ್ದು ಹೀಗೆ. ಭಾರಿ ಅಚ್ಚರಿ ಮೂಡಿಸಿರುವ ದೈವವಾಣಿ ನುಡಿದ ಗೊರವಯ್ಯ ಒಗಟಿನ ಅಶರೀರವಾಣಿಯ ಅರ್ಥವೇನು ಅಂತ ನೋಡೋದಾದ್ರೆ, ನಿಷ್ಠೆ ಹಾಗೂ ಪ್ರಾಮಾಣಿಕವಾಗಿರೋ ವ್ಯಕ್ತಿಗೆ ರಾಜ್ಯಭಾರ. ರೈತರು ಸಮೃದ್ಧರಾಗಿರ್ತಾರೆ, ಮಳೆ ಬೆಳೆ ಉತ್ತಮವಾಗಿರುತ್ತೆ. ಅಂಬಲಿ ಹಳಸಿತು, ಕಂಬಳಿ ಬೀಸಿತಲೆ ಪರಾಕ್. ಇದರ ಅರ್ಥ ಎಲ್ಲ ಮಳೆ ಬೆಳೆಗಳು ಸಮೃದ್ಧಿಯಾಗಿ ರೈತ ಹರ್ಷದಿಂದ ಇರ್ತಾನೆ ಅಂತಕ್ಕಂಥ ಸೂಚನೆಯನ್ನ ಇವತ್ತು ಮೈಲಾರ ಲಿಂಗೇಶ್ವರ ಕೊಟ್ಟಿದ್ದಾನೆ. ಈ ರಾಜ್ಯವನ್ನ ಆಳ್ತಾರೆ ಅಂತಕ್ಕಂಥ ಒಂದು ಸೂಚನೆಯನ್ನ ಭಗವಂತ ಕೊಟ್ಟಿದ್ದಾನೆ ಅಂತಕ್ಕಂಥ ಮಾತನ್ನ ಈ ಮುಖಾಂತರ ತಿಳಿಸ್ತಾ ಇದೆ. ಈ ಬಾರಿಯ ಕಾರಣಿಕ ರಾಜಕೀಯ ರಂಗದಲ್ಲಿ ಹೊಸ ಚರ್ಚೆಗೆ ಕಾರಣವಾಗಿದೆ. ಕುರುಬ ಸಮುದಾಯದ ನಾಯಕರೇ ರಾಜ್ಯದ ಚುಕ್ಕಾಣಿ ಹಿಡಿಯುತ್ತಾರಾ ಎಂಬ ಪ್ರಶ್ನೆ ಹುಟ್ಟುಹಾಕಿದೆ. ಚುನಾವಣಾ ರಿಸಲ್ಟ್ ಈ ಕಾರಣಿಕಕ್ಕೆ ಉತ್ತರ ನೀಡಲಿದೆ. ರಮೇಶ್ BH, ನ್ಯೂಸ್ 18 ಹಾವೇರಿ. ಕೊರೋನಾ, ಉಕ್ರೇನ್, ರಷ್ಯಾ ಯುದ್ಧ ಎಲ್ಲವೂ ಇತರ ರಾಷ್ಟ್ರಗಳನ್ನು ಆರ್ಥಿಕವಾಗಿ ಕಾಡ್ತಾ ಇದೆ. ಅದರಲ್ಲೂ ಗ್ರಾನೈಟ್ ಬಿಸ್ನೆಸ್ಗೆ ಬಿದ್ದಂತ ಹೊಡೆತ ಉದ್ಯಮವನ್ನೇ ಮುಚ್ಚುವ ಹಂತಕ್ಕೆ ತಲುಪಿಸಿದೆ. ಇದು ಕೊಪ್ಪಳ ಜಿಲ್ಲೆಯಲ್ಲಿ ನಡೆಯುತ್ತಿರೋ ಗ್ರಾನೈಟ್ ಕಲ್ಲಿನ ಕ್ವಾರಿ ಕೆಲಸ. ಕುಷ್ಟಗಿ ತಾಲೂಕಿನ ಅಂಟರಠಾಣೆ, ಹುಲಿಗೇರಿ, ಪುರ್ತಗೇರಿ, ಕಡೂರು ಸೇರಿ ಜಿಲ್ಲೆಯಲ್ಲಿ ಒಟ್ಟು 45 ಗ್ರಾನೈಟ್ ಗಣಿಗಳಿವೆ. ಆ ಪೈಕಿ ಈಗ ನಡೆಯುತ್ತಿರುವ ಗಣಿಗಳು ಕೇವಲ 15 ಮಾತ್ರ. ಗ್ರಾನೈಟ್ ಬಿಸ್ನೆಸ್ ಈ ಮಟ್ಟಿಗೆ ಕುಸಿಯೋದಕ್ಕೆ ಕಾರಣವಾಗಿದ್ದು ಕೊರೋನಾ ಅಬ್ಬರ ಹಾಗೂ ಉಕ್ರೇನ್ ರಷ್ಯಾ ಯುದ್ಧದ ಕರಿನೆರಳು. ನಮ್ಮ ಗ್ರಾನೈಟ್ ಮಾರ್ಕೆಟ್ಗೆ ತುಂಬ ಹೊಡೆತು ಬಿತ್ತು, ಎಕ್ಸ್ಪೋರ್ಟ್ ಆಗ್ತಾ ಇಲ್ಲ. ಇವತ್ತು ಎಕ್ಸ್ಪೋರ್ಟ್ ಆಗ್ತಾ ಇರಲ್ಲ ಅಂದ್ಕೊಳ್ಳೇನ ಕೆಲವೊಂದು ಕ್ವಾರಿಗಳು ನಾವು ಏನು ಮಾಡ್ತೀವಿ, ಎಕ್ಸ್ಪೋರ್ಟ್ ಆಗಲಿಲ್ಲ ಅಂದ್ರಪ್ಪ ಇವತ್ತು ನಾವು ಕ್ವಾರಿ ಮಾಡೋಕ್ಕಾಗಲ್ಲ. ಯಾಕಂದರೆ ಎಕ್ಸ್ಪೋರ್ಟಿಗೆ ನಾವು ಕ್ವಾರಿ ಮಾಡೋಕ್ಕಾಗಲ್ಲ. ಅಂದರೆ ಸಿಕ್ಕಾಪಟ್ಟೆ ಖರ್ಚುಗಳಿರ್ತವೆ, ವೆಚ್ಚಗಳಿರ್ತವೆ, ಅವನ್ನೆಲ್ಲ ಆಗಿ ಹೀಗಾಗಿ ಸಾಕಷ್ಟು ಕ್ವಾರಿಗಳು ಬಂದಾಗಿದ್ದಾವೆ ಇವತ್ತು. ಕೆಮಿಕಲಿಂದ ತಯಾರು ಮಾಡ್ತಕ್ಕಂಥ ರೆಕ್ಟಿಫೈ ಟೈಲ್ಸು, ಕ್ವಾಡ್ಸ್ಲೇಟ್ ಟೈಲ್ಸು, ಸೊ ಇಂಥ ಹೊಸದಾಗಿ ಮಾಡೋದ್ರಿಂದ ಒಂದು 5-6 ವರ್ಷ ಆ ಕೆಮಿಕಲ್ ರಹಿತ ಮಾಡಿದಿರ್ತಕ್ಕಂಥ ಮಟೀರಿಯಲಿನ ಜನರಿಗೆ ಅದ್ರ ಗೊತ್ತಾಗತ್ತನೋ ಸ್ವಲ್ಪ ನಮಗೆ ಕಷ್ಟನೇ. ರಷ್ಯಾ ಉಕ್ರೇನ್ ಮಧ್ಯದ ಯುದ್ಧದಿಂದ ಆರ್ಥಿಕ ಮುಗ್ಗಟ್ಟು ಹೆಚ್ಚಾಗಿ ಭಾರತದ ಗ್ರಾನೈಟ್ ರಫ್ತಾಗುತ್ತಿಲ್ಲ. ಈ ಮಧ್ಯೆ ಯಾಂತ್ರೀಕೃತವಾಗಿ ತಯಾರಾಗುವ ವೆಂಟ್ರಿಫೈ ಟೈಲ್ಸ್ಗಳು ಅಗ್ಗದ ದರದಲ್ಲಿ ಸಿಗುತ್ತವೆ. ಗ್ರಾನೈಟ್ ಬಿಸ್ನೆಸ್ಗೆ ಬಾಗಿಲು ಹಾಕೋ ಸ್ಥಿತಿ ಎದುರಾಗಿದೆ. ಶರಣಪ್ಪ ಬಾಜಲಾಪುರ, ನ್ಯೂಸ್ 18 ಕೊಪ್ಪಳ.
ಸಾಧಿಸೋದಕ್ಕೆ ಮನ್ಸಿದ್ರೆ ಸಾಧನೆ ಅನ್ನೋದು ದೊಡ್ಡ ವಿಚಾರ ಆಗಲ್ಲ. ಸತತ ಪರಿಶ್ರಮ, ಏಕಾಗ್ರತೆ ಇದ್ರೆ ವಿಶ್ವ ದಾಖಲೆಯನ್ನೇ ಬರೆಯಬಹುದು ಅಂತ ತೋರಿಸಿದ್ದಾನೆ ಮಂಗಳೂರಿನ ಈ ಹುಡುಗ. ನೆಟ್ ಮೆಗ್ ಅನ್ನೋದು ಸಾಕಾರ್ ಅಥವಾ ಫುಟ್ಬಾಲ್ನ ಒಂದು ಕಲೆ. ಫಾರ್ವರ್ಡ್ ಪ್ಲೇಯರ್ಗಳು ಬಳಸೋ ಈ ಟ್ರಿಕ್ಸ್ ಅಷ್ಟೊಂದು ಸುಲಭವಾಗಿ ಎಲ್ಲರಿಗೂ ಕರಗತ ಆಗಲ್ಲ. ಎದುರಾಳಿಯ ಕಾಲ್ಸಂಧಿಯಲ್ಲಿ ಚೆಂಡನ್ನು ನುಗ್ಗಿಸೋ ತಂತ್ರದಿಂದಲೇ ದಾಖಲೆ ಬರೆದಿದ್ದಾನೆ ನಮ್ಮ ಕನ್ನಡದ ಕುವರ ಮಂಗಳೂರಿನ ಮಹಮ್ಮದ್ ಶಲೀಲ್. 30 ಸೆಕೆಂಡ್ನಲ್ಲಿ 8 ನೆಟ್ ಮೆಗ್ ವಿಶ್ವ ದಾಖಲೆ ಬರೆದಿದ್ದ ಇಂಗ್ಲಿಷ್ ಆಟಗಾರ ದಿಲ್ ಅಲಿ ಹೆಸರನ್ನು ಸರಿಗಟ್ಟಿದ್ದು ನಮ್ಮ ಮಹಮ್ಮದ್ ಶಲೀಲ್. 30 ಸೆಕೆಂಡ್ನಲ್ಲಿ 10 ನೆಟ್ ಮೆಗ್ ಮಾಡೋ ಮೂಲಕ ಹೊಸ ವಿಶ್ವ ದಾಖಲೆ ನಿರ್ಮಿಸಿದ್ದಾರೆ. ಫುಟ್ಬಾಲ್ ಮೇಲಿರೋ ಶ್ರದ್ಧೆ ಹಾಗೂ 3 ತಿಂಗಳ ನಿರಂತರ ಅಭ್ಯಾಸವೇ ಶಲೀಲ್ ವಿಶ್ವ ದಾಖಲೆಯ ಮೈಲಿಗಲ್ಲು ಸಾಧಿಸಲು ಸಾಧ್ಯವಾಗಿತ್ತು. ನಮ್ಮ ಜೊತೆ ಮಹಮ್ಮದ್ ಶಲೀಲ್ ಇದ್ದಾರೆ. ನೆಟ್ ಮೆಗ್ ಅಂದರೆ ಬಹಳಷ್ಟು ಜನರಿಗೆ ಗೊತ್ತಿಲ್ಲ, ಏನು ಇದು ಅಂತ ಹೇಳಿ. ಅದು ಒಬ್ಬ ನಿಲ್ತಿರ್ತಾನೆ, ಅವನ ಕಾಲೇ ಬಿಟ್ವೀನಲ್ಲಿ ತೆಗಿಬೇಕು ಬಾಲನ್ನು. ಎಷ್ಟು ಸೆಕೆಂಡಲ್ಲಿ, ಒಂದು 30 ಸೆಕೆಂಡಲ್ಲಿ ಎಷ್ಟು ತೆಗಿಲಿಕ್ಕೆ ಆಗ್ತದೆ ಅದೊಂದು ರೆಕಾರ್ಡ್ ಆಗಿರ್ತದೆ. ನನ್ನದು ಒಂದು ಹೆಸರು ಇರಬೇಕಂತ ಟ್ರೈ ಮಾಡಿ ಒಂದು 2 ವರ್ಷ ಆದಮೇಲೆ ಅದು ಇವಾಗ ಹೆಸರು ಬಂತು. ಕ್ಯಾಮರಾಮ್ಯಾನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18 ಮಂಗಳೂರು. ಅಪ್ಪು ಅಜರಾಮರ ಅನ್ನೋದಕ್ಕೆ ಮತ್ತೊಂದು ಸಾಕ್ಷಿ. ಬೆಂಗಳೂರಿನ ನಾಯಂಡಹಳ್ಳಿ ರಿಂಗ್ ರಸ್ತೆ ಇನ್ನು ಮುಂದೆ ಪುನೀತ್ ರಾಜ್ಕುಮಾರ್ ರಸ್ತೆ ಆಗ್ತಾರೆ. ಅಪ್ಪು ಮೇಲಿನ ಅಭಿಮಾನವನ್ನ ಸರ್ಕಾರ ಸಾಕಾರಗೊಳಿಸಿದೆ. ಕರ್ನಾಟಕ ರತ್ನ ಪುನೀತ್ ರಾಜ್ಕುಮಾರ್ ಹೆಸರನ್ನ ನಾಯಂಡಹಳ್ಳಿ ರಿಂಗ್ ರೋಡ್ಗೆ ನಾಮಕರಣ ಮಾಡಲಾಗಿದೆ. ನಾಯಂಡಹಳ್ಳಿ ಜಂಕ್ಷನ್ ಇಂದ ವೆಗಾ ಸಿಟಿ ಜಂಕ್ಷನ್ ವರೆಗೆ ಇರುವ 12 ಕಿಲೋಮೀಟರ್ ರಸ್ತೆಗೆ ಪುನೀತ್ ಹೆಸರಿಡಲಾಗಿದೆ. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಪುನೀತ್ ಹೆಸರನ್ನ ನಾಮಕರಣ ಮಾಡಿದ್ರು. ದೊಡ್ಡಮನೆ ಅಭಿಮಾನಿ ದೇವರುಗಳು ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದ್ರು. ರಸ್ತೆ ಉದ್ಘಾಟನೆ ಬಳಿಕ ಬಾನದಾರಿಯಲ್ಲಿ ಪುನೀತ ಪಯಣ ಕಾರ್ಯಕ್ರಮ ಮಾಡಲಾಯಿತು. ಸಿಎಂ ಪುನೀತ್ ಗುಣಗಾನ ಮಾಡಿದ್ರು. ಹಾಗೆ ರೇಸ್ ಕೋರ್ಸ್ ರಸ್ತೆಗೆ ಅಂಬರೀಶ್ ಹೆಸರು ಇಡ್ತೇವೆ ಅಂತ ಘೋಷಿಸಿದ್ರು. ಒಂದು ಅದ್ಭುತವಾದಂತಹ ಸ್ಮಾರಕವನ್ನ ನಮ್ಮ ಸರ್ಕಾರದ ವತಿಯಿಂದ ನಾವು ಮಾಡ್ತೇವೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆಪಡ್ತೇನೆ. ರೆಬಲ್ ಸ್ಟಾರ್ ಅಂಬರೀಶ್ ಅವರ ರಸ್ತೆ ಅಂದ್ರೆ ಬಹಳ ಚೆನ್ನಾಗಾಗ್ತದೆ, ಅದನ್ನ ಇಡಬೇಕನ್ನುವಂತ ತೀರ್ಮಾನವನ್ನ ನಾನು ಮಾಡಿದ್ದೇನೆ. ಕಾರ್ಯಕ್ರಮದಲ್ಲಿ ಬೊಂಬೆ ಹೇಳುತ್ತೈತೆ ಹಾಡು ಹಾಡಲಾಯಿತು. ಸಿಎಂ ಕೂಡ ದನಿಗೂಡಿಸಿದ್ರು. ಬಳಿಕ ಅಪ್ಪು ಹೆಸರಿನಲ್ಲಿ ಗಾನ ಸುಧೆ ನಡೆಯಿತು. ಕಲಾವಿದರು ಅಪ್ಪು ಸ್ಮರಣೆ ಮಾಡಿದ್ರು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ವೆಲ್ಕಮ್ ಬ್ಯಾಕ್. ಟಾಪ್ 18 ನಲ್ಲಿ 9ನೇ ಸುದ್ದಿಯನ್ನ ನೋಡೋಣ. ಈಗ ಆಲ್ರೆಡಿ ಬೆಳಗಾವಿ ಕ್ಷೇತ್ರದಲ್ಲಿ, ಅಂದ್ರೆ ಬೆಳಗಾವಿ ಜಿಲ್ಲೆ 18 ಕ್ಷೇತ್ರಗಳಿದ್ದಾವೆ. ಅದರಲ್ಲಿ ತುಂಬಾ ಪ್ರತಿಷ್ಠೆಯಾಗಿ ಇರುವಂತದ್ದು ಅಂದ್ರೆ ಮೇನ್ ಆಗಿ ಬೆಳಗಾವಿ ಗ್ರಾಮಾಂತರ ಕ್ಷೇತ್ರ. ಬಿಕಾಸ್ ಇಲ್ಲಿ ಕಾಂಗ್ರೆಸ್ ಬಿಜೆಪಿ ಅನ್ನೋದಕ್ಕಿಂತ ವೈಯಕ್ತಿಕ ಪ್ರತಿಷ್ಠೆಗೆ ಇಳಿದು ಬಿಟ್ಟಿದ್ದಾರೆ ನಾಯಕರುಗಳು. ಅದರಲ್ಲೂ ರಮೇಶ್ ಜಾರಕಿಹೊಳಿ ಮತ್ತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಇವರಿಬ್ಬರ ನಡುವಿನ ಜಟಾಪಟಿ ಜೋರಾಗ್ತಾ ಹೋಗ್ತಾ ಇದೆ. ಮೊನ್ನೆ ರಮೇಶ್ ಜಾರಕಿಹೊಳಿ ಅವರು ಅಲ್ಲೊಂದು ಸಮಾವೇಶವನ್ನ ಮಾಡಿದ್ರು. ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಮಾವೇಶವನ್ನ ಮಾಡಿದ್ದಾರೆ. ಈ ಮೂಲಕ ಅಲ್ಲಿನ ಮತದಾರರನ್ನ ಸೆಳೆಯುವಂತ ನಿಟ್ಟಿನಲ್ಲಿ ಸಾಕಷ್ಟು ಹರಸಾಹಸವನ್ನ ಪಡ್ಲಾಗ್ತಾ ಇದೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಬೆಳಗಾವಿಯ ಪ್ರತಿನಿಧಿ ಚಂದ್ರಕಾಂತ್ ಸುಗಂಧಿ. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಚಂದ್ರಕಾಂತ್ ಸುಗಂಧಿ, ಈಗಷ್ಟೇ ಹೇಳ್ತಾ ಇದ್ದೆ, ಬೆಳಗಾವಿ ಆ ಒಂದು ಜಿಲ್ಲೆಯಲ್ಲಿ 18 ಕ್ಷೇತ್ರಗಳ ಪೈಕಿ ತುಂಬಾ ಪ್ರತಿಷ್ಠೆಯಾಗಿ ಟಾರ್ಗೆಟ್ ಆಗಿ ಮಾಡ್ಕೊಂಡಾಗಿರುವಂತ ಒಂದು ಕ್ಷೇತ್ರ ಅಂದ್ರೆ ಬೆಳಗಾವಿಯ ಗ್ರಾಮಾಂತರ ಕ್ಷೇತ್ರ. ಅದೇ ಬಿಜೆಪಿ ಕಾಂಗ್ರೆಸ್ ಅನ್ನೋದಕ್ಕಿಂತ ವೈಯಕ್ತಿಕ ಜಿದ್ದಾಜಿದ್ದಿ ಜಾಸ್ತಿ ಇದೆ ರಮೇಶ್ ಮತ್ತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ನಡುವೆ. ಯಾವ ರೀತಿಯಾದಂತ ಫೈಟ್ ಇದೆ ಈಗ? ಪೃಥ್ವಿರಾಜ್, ಏನಂದ್ರೆ ಇನ್ನು ಚುನಾವಣೆ ಘೋಷಣೆ ಆಗಿಲ್ಲ, ಆದರೆ ಗ್ರಾಮೀಣ ಕ್ಷೇತ್ರದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಸೋಲಿಸಲೇಬೇಕು ಅಂತೇಳಿ ರಮೇಶ್ ಜಾರಕಿಹೊಳಿ ಇತ್ತೀಚೆಗೆ ಒಂದು ಶಪಥವನ್ನ ಮಾಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಏನು ಮೊದಲು ಅಂದ್ರೆ ಅಭ್ಯರ್ಥಿ ಘೋಷಣೆ ಆಗುವ ಮೊದಲೇ ಸ್ವಂತ ಶಕ್ತಿಯ ಮೇಲೆ ಅಭಿಮಾನಿಗಳ ಒಂದು ಸಮಾವೇಶವನ್ನ ಏನು ಸುಳೆಬಾವಿ ಗ್ರಾಮದಲ್ಲಿ ಮಾಡಿದ್ರು. ಜೊತೆಗೆ ಏನು ಬಿಜೆಪಿ ಅಭ್ಯರ್ಥಿ ಯಾರಾದ್ರೂ ಕೂಡ ಪರವಾಗಿಲ್ಲ, ಈ ಬಾರಿ ಲಕ್ಷ್ಮೀ ಹೆಬ್ಬಾಳ್ಕರನ್ನ ಸೋಲಿಸಲೇಬೇಕು. ಕಳೆದ ಬಾರಿ ಲಕ್ಷ್ಮೀ ಹೆಬ್ಬಾಳ್ಕರ್ ನಾವು ಹೇಗೆ ಸಂಘಟನೆ ಮಾಡಿ ಗೆಲ್ಲಿಸಿದ್ವಿ, ಅದೇ ಸಂಘಟನೆ ಮೂಲಕ ಸೋಲಿಸಬೇಕು ಅಂತೇಳಿ ಏನು ರಮೇಶ್ ಜಾರಕಿಹೊಳಿ ಕರೆ ಕೊಟ್ಟಿದ್ರು. ಈ ಕರೆ ಕೊಟ್ಟು 15 ದಿನ ಕಳೆದಿದೆ. ಬಳಿಕ
ಅವರು ವೈಯಕ್ತಿಕ ಆರೋಪಗಳನ್ನು ಅನೇಕ ಮಾಡಿದ್ರು. ಯಾವುದಕ್ಕೂ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ರಿಯಾಕ್ಟ್ ಮಾಡಿರಲಿಲ್ಲ. ನಿನ್ನೆ ಏನು ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ತಾರಿಹಾಳ ಗ್ರಾಮದಲ್ಲಿ ಏನು ಕಾಂಗ್ರೆಸ್ ಕಾರ್ಯಕರ್ತರ SC/ST ಸಮಾವೇಶ ಮಾಡುವ ಮೂಲಕ ಅವರ ಸಹೋದರ ಅಂದ್ರೆ ಸತೀಶ್ ಜಾರಕಿಹೊಳಿ ಅಧ್ಯಕ್ಷತೆಯಲ್ಲಿ ಈ ಒಂದು ಸಮಾವೇಶ ಮಾಡುವ ಮೂಲಕ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ನಾನು ಚುನಾವಣೆಗೆ ರೆಡಿ ಅನ್ನೋದನ್ನ ಈಗ ಹೇಳಿರ್ತಕ್ಕಂಥದ್ದು. ಪ್ರಮುಖವಾಗಿ ಬೆಳಗಾವಿ ಗ್ರಾಮೀಣ ಕ್ಷೇತ್ರ ಏನಿದೆ ಇದು ಅತ್ಯಂತ ಈ ಬಾರಿ ಪ್ರತಿಷ್ಠೆಯ ಕ್ಷೇತ್ರವಾಗಿರ್ತಕ್ಕಂಥದ್ದು. ಹೀಗಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಈಗ ಏನು ಸತೀಶ್ ಜಾರಕಿಹೊಳಿ ಮೂಲಕನೇ ಈ ಒಂದು ಕ್ಷೇತ್ರದಲ್ಲಿ ಪ್ರಚಾರ ಕಾರ್ಯವನ್ನ ನಿನ್ನೆಯಿಂದ ಅಧಿಕೃತವಾಗಿ ಆರಂಭಿಸಿದ್ದಾರೆ ಪೃಥ್ವಿರಾಜ್. ಈ ಬಾರಿ ಏನಂದ್ರೆ ಶತಾಯಗತವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಗೆಲ್ಲೇಬೇಕು ಅಂತ ಹೇಳಿ ಕ್ಷೇತ್ರದಲ್ಲಿ ಪಣತೊಟ್ಟಿರ್ತಕ್ಕಂಥದ್ದು. ನಿನ್ನೆ ಇಡೀ ಸಮಾವೇಶ ಉದ್ದಕ್ಕೂ ಕೂಡ ರಮೇಶ್ ಜಾರಕಿಹೊಳಿ ವಿರುದ್ಧ ಎಲ್ಲೂ ಕೂಡ ಯಾವ ನಾಯಕರು ಮಾತಾಡಿಲ್ಲ. ಈ ಮೂಲಕ ಏನಂದ್ರೆ ನಾವು ಅಭಿವೃದ್ಧಿ ಮತ್ತು ಮುಂದಿನ ಬಾರಿ ಕಾಂಗ್ರೆಸ್ ಸರ್ಕಾರ ತರ್ತೀವಿ ಮತ್ತು ಬಿಜೆಪಿಯ ವೈಫಲ್ಯಗಳನ್ನ ಮಾತ್ರ ನಿನ್ನೆ 3 ಜನ ಅಂದ್ರೆ ಈ ವೇದಿಕೆಯಲ್ಲಿ ಮಾತಾಡಿದಂತ 3 ಜನ ನಾಯಕರು ಮಾತಾಡಿದ್ರು. ಈ ವೇಳೆ ಅಂದ್ರೆ ರಮೇಶ್ ಜಾರಕಿಹೊಳಿಗೆ ಕೌಂಟರ್ ಮಾಡಿದರೆ ಮತ್ತೆ ಅವರು ನಮ್ಮ ವಿರುದ್ಧ ಮುಗಿ ಬೀಳ್ತಾರೆ, ಮತ್ತೆ ಇಲ್ಲಿ ಬಂದು ಮತ್ತೆ ಸಮಾವೇಶ ಮಾಡ್ತಾರೆ ಅನ್ನೋ ಕಾರಣಕ್ಕಾಗಿ ರಮೇಶ್ ಜಾರಕಿಹೊಳಿ ಹೆಸರನ್ನು ಎಲ್ಲೂ ಕೂಡ ನಾಯಕರು ನಿನ್ನೆ ಪ್ರಸ್ತಾಪ ಮಾಡಿಲ್ಲ. ಕೇವಲ ಲಕ್ಷ್ಮೀ ಹೆಬ್ಬಾಳ್ಕರ್ನ ಆಯ್ಕೆ ಮಾಡಿ ಅಂತ ಹೇಳಿ ಸತೀಶ್ ಜಾರಕಿಹೊಳಿ ಆಗಿರ್ಬೋದು ಮತ್ತು ಅವರ ಸಹೋದರ ಚಂದ್ರರಾಜ್ ಹಟ್ಟಿಹೊಳಿ ಎಲ್ಲರೂ ಕೂಡ ವೇದಿಕೆ ಮಾತಾಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಸತೀಶ್ ಜಾರಕಿಹೊಳಿ ನಿನ್ನೆ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಚುನಾವಣೆ ಮಾಡೋದ್ರಲ್ಲಿ MA PhD ಆಗಿದ್ರೆ ಅಷ್ಟೊಂದು ಅವರು ಪರಿಣಿತರಾಗಿದ್ದಾರೆ, ನಮ್ಮ ಅಗತ್ಯ ಇಲ್ಲ ಮತ್ತು ಏನು ಈ 5 ವರ್ಷಗಳ ಕಾಲ ಏನು ಅಭಿವೃದ್ಧಿ ಕೆಲಸ ಮಾಡಿದ್ರೆ ಇದೇ ಅವರಿಗೆ ಶ್ರೀರಕ್ಷೆ ಆಗಲಿದೆ ಅಂತ ಹೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಪರವಾಗಿ ನಿನ್ನೆ ಬ್ಯಾಟಿಂಗ್ ಮಾಡಿರ್ತಕ್ಕಂಥದ್ದು. ಸತೀಶ್ ಜಾರಕಿಹೊಳಿಗೂ ಕೂಡ ಒಂದು ಬಿಗ್ ಟಾರ್ಗೆಟ್ ಇದೆ. ಯಾಕಂದ್ರೆ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರಲೇಬೇಕು ಅಂದ್ರೆ ಬೆಳಗಾವಿ ಜಿಲ್ಲೆಯಲ್ಲಿ 10 ರಿಂದ 12 ಸ್ಥಾನವನ್ನ ಕಾಂಗ್ರೆಸ್ ಗೆಲ್ಲಬೇಕಾದಂತ ಅನಿವಾರ್ಯತೆ ಇದೆ. ಹೀಗಾಗಿ ಸತೀಶ್ ಜಾರಕಿಹೊಳಿ ನೇತೃತ್ವದಲ್ಲಿ ನಿನ್ನೆ ಸಮಾವೇಶ ಮಾಡುವ ಮೂಲಕ ಲಕ್ಷ್ಮೀ ಹೆಬ್ಬಾಳ್ಕರ್ ರಮೇಶ್ ಜಾರಕಿಹೊಳಿಗೆ ಟಾಂಗ್ ಕೊಡುವ ಕೆಲಸವನ್ನ ನಿನ್ನೆ ಮಾಡಿರ್ತಕ್ಕಂಥದ್ದು. ಇಡೀ ಸಮಾವೇಶ ಉದ್ದಕ್ಕೂ ಎಲ್ಲೂ ಕೂಡ ರಮೇಶ್ ಜಾರಕಿಹೊಳಿ ಹೆಸರನ್ನ ಪ್ರಸ್ತಾಪಿಸದೇ ಇರೋದು ನಿನ್ನೆ ಕಾರ್ಯಕ್ರಮದ ಒಂದು ವಿಶೇಷ ಆಗಿತ್ತು. ಯಾವ್ಯಾವ ಹಂತಕ್ಕೆ ಹೋಗುತ್ತೆ ಈ ಒಂದು ಜಟಾಪಟಿ ಅಂತ. ಥ್ಯಾಂಕ್ ಯು ಚಂದ್ರಕಾಂತ್ ಸುಗಂಧಿ ನಿಮ್ಮೆಲ್ಲ ಮಾಹಿತಿಗಾಗಿ. ನೆಕ್ಸ್ಟ್ ಸುದ್ದಿಗೆ ಹೋಗೋಣ. ಇಲ್ಲಿ ವರ್ಣಾ ಕ್ಷೇತ್ರಕ್ಕೆ ಮತ್ತೆ ವಾಪಸ್ ಆಗ್ತಾರ ಸಿದ್ದರಾಮಯ್ಯನವರು ಅನ್ನುವಂತ ಪ್ರಶ್ನೆ ಇದೆ, ಅಥವಾ 2 ಕ್ಷೇತ್ರದಲ್ಲಿ ನಿಂತ್ಕೊಳ್ತಾರ, ಕೋಲಾರ ಮತ್ತೆ ವರ್ಣಾ ಕ್ಷೇತ್ರದಲ್ಲಿ ಅಂತ. ಇದು ಸಾಕಷ್ಟು ಚರ್ಚೆಯನ್ನು ಹುಟ್ಟಾಗ್ತಾನೆ ಇದೆ ಸಿದ್ದರಾಮಯ್ಯನವರ ಸ್ಪರ್ಧೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಓಕೆ, ಅಕಸ್ಮಾತ್ ವರ್ಣಾದಲ್ಲಿ ಸಿದ್ದರಾಮಯ್ಯನವರು ಸ್ಪರ್ಧೆ ಮಾಡ್ತಾರೆ ಅಂತಾನೆ ಇಟ್ಕೊಳ್ಳೋಣ. ಲಕ್ಕಿ ಕ್ಷೇತ್ರ ಬೇರೆ ಸಿದ್ದರಾಮಯ್ಯನವರಿಗೆ. ಹಾಗಾದ್ರೆ ಅವ್ರು ಅಲ್ಲಿ ಸ್ಪರ್ಧೆ ಮಾಡಿದ್ರೆ ಬಿಜೆಪಿಯಿಂದ ಯಾರಾಗ್ಬೋದು ಅನ್ನುವಂತ ಒಂದು ಪ್ರಶ್ನೆ ಇದೆ. ಸಾಕಷ್ಟು ಜನ ಅನ್ಕೊಳ್ತಾ ಇರುವಂತದ್ದು ವಿಜೇಂದ್ರ ಅವರೇನೋ ಆಗ್ಬೋದು ಅಂತ. ಬಿಕಾಸ್ ಅಲ್ಲಿ ಪಕ್ಷ ಸಂಘಟನೆ ಮಾಡಿರುವಂತದ್ದೇ ವಿಜೇಂದ್ರ, ಮತ್ತಿನ್ಯಾರು ಇಲ್ಲ. ಅದ್ರ ಜೊತೆಗೆ ಕಾಪು ಸಿದ್ಲಿಂಗ ಸ್ವಾಮಿ. ಆದರೆ ಅವರನ್ನ ಬಿಟ್ಟು ಸೋಮಣ್ಣ ಅವ್ರಿಗೆ ಏನಾದ್ರೂ ಮಣೆ ಹಾಕಲಾಗುತ್ತಾ ಸಿದ್ದರಾಮಯ್ಯನವ್ರು ಸ್ಪರ್ಧೆ ಮಾಡಿದಂತ ಸಂದರ್ಭದಲ್ಲಿ ಅನ್ನುವಂತ ಪ್ರಶ್ನೆ ಒಂದು ಎದ್ದಿದೆ. ಬಿಕಾಸ್ ಅವರು ಮೈಸೂರು ಜಿಲ್ಲಾ ಉಸ್ತುವಾರಿ ಆಗಿದ್ರು ಈ ಹಿಂದೆ, ಈಗ ಚಾಮರಾಜನಗರ ಜಿಲ್ಲಾ ಉಸ್ತುವಾರಿ ಆಗಿದ್ದಾರೆ. ಏನೋ ಒಂದ್ ಕಡೆ ಕನೆಕ್ಷನ್ ಇದೆ ಅನ್ನುವ ಕಾರಣ ಅಂತೆ. ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಕೃಷ್ಣ, ಈಗ ಸಿದ್ದರಾಮಯ್ಯನವ್ರು ಸ್ಪರ್ಧೆ ಮಾಡ್ತಾರಾ ಅನ್ನುವಂಥದ್ದು ಗ್ಯಾರಂಟಿ ಇಲ್ಲ. ಅಕಸ್ಮಾತ್ ಸ್ಪರ್ಧೆ ಮಾಡಿದ್ರೆ ಸೋಮಣ್ಣ ಅವರನ್ನ ನಿಲ್ಲಿಸುವಂತ ಲೆಕ್ಕಾಚಾರ ಹೇಗ್ ಬಂತು ಅಂತ. ಬಿಕಾಸ್ ಆ ವರ್ಣಾ ಕ್ಷೇತ್ರದಲ್ಲಿ ಹಿಡಿತ ಏನಿಲ್ಲ ಸೋಮಣ್ಣ ಅವರಿಗೆ, ವಿಜೇಂದ್ರ ಮತ್ತೆ ಕಾಪು ಸಿದ್ಲಿಂಗ ಸ್ವಾಮಿಗೆ ಕಂಪೇರ್ ಮಾಡಿದ್ರೆ. ಖಂಡಿತವಾಗ್ಲೂ ಪೃಥ್ವಿರಾಜ್, ಯಾಕಂದ್ರೆ ಈಗ ವರ್ಣಾ ವಿಧಾನಸಭಾ ಕ್ಷೇತ್ರದಲ್ಲಿ ಸಿದ್ದರಾಮಯ್ಯ ಅವರು ಸ್ಪರ್ಧೆ ಮಾಡ್ತಾರೆ ಅನ್ನೋದು ಇನ್ನೂ ಕೂಡ ಅಧಿಕೃತವಾಗಿ ಪ್ರಕಟ ಆಗಿಲ್ಲ. ಆದ್ರೆ ಮುಖ್ಯವಾಗಿ ಕೊನೆ ಕ್ಷಣದಲ್ಲಿ ಅವ್ರು ಬರ್ಬೋದು ಅನ್ನೊಂದು ನಿರೀಕ್ಷೆಯಲ್ಲಿದ್ದಾರೆ. ಅದ್ರ ಜೊತೆಗೆ ಬಿಜೆಪಿ ಈಗಾಗಲೇ ತಂತ್ರಗಾರಿಕೆಯನ್ನ ಮಾಡ್ತಾ ಇದ್ದಾರೆ, ಕೋಲಾರದಲ್ಲೂ ಕೂಡ ಮಾಡ್ತಾ ಇದ್ದಾರೆ. ಮತ್ತೆ ವರ್ಣಾದಲ್ಲಿ ಈಗಾಗಲೇ ನೀವು ಹೇಳ್ದಂಗೆ ಸೋಮಣ್ಣ ಅವ್ರಿಗೆ ಕೊಟ್ರೆ ಇಲ್ಲೊಂದ್ ಕಡೆ ಗೆಲ್ಬಹುದು ಅನ್ನೋದು. ಅಂದ್ರೆ ಸೋಮಣ್ಣ ಅವರ ಪ್ಲಾನ್ ಏನು ಅಂತಂದ್ರೆ, ಅವರ ಪ್ರಭಾವ ಏನು ಅಂತಂದ್ರೆ ಈಗಾಗಲೇ ಲಿಂಗಾಯತ ಸಮುದಾಯದ ಪ್ರಬಲ ನಾಯಕರಾಗಿದ್ದಾರೆ. ಅದ್ರ ಜೊತೆಗೆ ಮೈಸೂರು ಮತ್ತೆ ಚಾಮರಾಜನಗರ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಕೆಲಸವನ್ನ ಮಾಡಿರುವಂತದ್ದು. ಅದ್ರ ಜೊತೆಗೆ ಈಗಾಗಲೇ ಏನು ಲಿಂಗಾಯತ ಸಮುದಾಯದ ಪ್ರಬಲ ನಾಯಕರು ಮತ್ತೆ ಈಗಾಗಲೇ ಲಿಂಗಾಯತ ಸಮುದಾಯದ ನಾಯಕರಾಗಿರ್ತಕ್ಕಂಥ ಕಾರಣಕ್ಕೋಸ್ಕರವಾಗಿ ಸಮುದಾಯ ಅವರ ಕೈ ಹಿಡಿಯುತ್ತೆ ಅನ್ನೋದು ಕೂಡ ಈಗಾಗಲೇ ಹೇಳಲಾಗ್ತಾ ಇದೆ. ಅದ್ರ ಜೊತೆಗೆ ಒಂದಷ್ಟು ಪಕ್ಷ ಸಂಘಟನೆಯನ್ನ ಮಾಡಿದ್ರೆ ಗೆಲ್ಬಹುದು ಅನ್ನೋ ವಿಶ್ವಾಸದಲ್ಲಿ ರಾಜ್ಯದ ನಾಯಕರು ತಂತ್ರಗಾರಿಕೆಯನ್ನ ಮಾಡಿರುವಂತದ್ದು. ವಿಜೇಂದ್ರ ಅವರು ಹೌದು, ಈಗಾಗಲೇ BY ವಿಜೇಂದ್ರ ಅವರು ಪಕ್ಷ ಸಂಘಟನೆಯನ್ನ ಮಾಡಿದ್ರೆ, ಮತ್ತೆ ತಂತ್ರಗಾರಿಕೆಯನ್ನ ಮಾಡಿದ್ರೆ, ಮತ್ತೆ ಗೆಲ್ಲುವಂತ ನಿಟ್ಟಿನಲ್ಲಿ ಸಿದ್ಧತೆಯನ್ನು ಕೂಡ ಮಾಡಿಲ್ಲ. ಓಕೆ, ಸೋಮಣ್ಣ ಓಕೆ, ವಿಜೇಂದ್ರ ಯಾಕಾಗಲ್ಲ ಅಲ್ಲಿಗೆ? ಅವ್ರನ್ನ ಯಾಕೆ ಮಾಡಲ್ಲ? ಬಿಕಾಸ್ ಪಕ್ಷ ಸಂಘಟನೆ ಮಾಡಿದಂತವ್ರು, ಅವ್ರಿಗೆ ಯಾಕೆ ಕೊಡಲ್ವಂತೆ ಅಲ್ಲಿ? ಪೃಥ್ವಿರಾಜ್, ಮುಖ್ಯವಾಗಿ ಹೈಕಮಾಂಡ್ ಈಗ BY ವಿಜೇಂದ್ರ ಅವ್ರಿಗೆ ಯಾವ ಕ್ಷೇತ್ರ ಕೊಡ್ತಾರೆ ಅನ್ನುವಂಥದ್ದು ಈಗ ಸಾಕಷ್ಟು ಕುತೂಹಲ ಮಾಡ್ತಾರೆ. ಯಾಕಂದ್ರೆ ಒಂದ್ ವೇಳೆ ವಿಜೇಂದ್ರನ್ಗೆ ಅಲ್ಲಿ ಏನಾದ್ರು ವರ್ಣದಲ್ಲಿ ಕೊಟ್ರೆ ಅವ್ರು ಗೆದ್ದು ಒಂದ್ ರೀತಿ ಮುಂದೆ ಹಳೆ ಮೈಸೂರು ಭಾಗದಲ್ಲಿ ಒಂದ್ ರೀತಿ ಪ್ರಬಲ ಸಮುದಾಯ ನಾಯಕನಾಗಿ ಬೆಳಿಬಹುದು. ಅದಕ್ಕೋಸ್ಕರವಾಗಿ ಅವರು ವೇಗಕ್ಕೆ ಕಡಿವಾಣ ಹಾಕುವಂತ ನಿಟ್ಟಿನಲ್ಲಿ ಇದು ಬಿಜೆಪಿ ಹೈಕಮಾಂಡ್ ತಂತ್ರಗಾರಿಕೆ ಆಗಿರುವಂತದ್ದು. ಈಗಾಗಲೇ ಯಡಿಯೂರಪ್ಪನವ್ರನ್ನ ಸೈಡ್ ಲೈನ್ ಮಾಡಿದ್ದಾರೆ. ಅದೇ ರೀತಿಯಾಗಿ ಖಂಡಿತ ಹೌದು. ಅದಕ್ಕೋಸ್ಕರವಾಗಿನೇ ಈಗ ಅವ್ರಿಗೆ ಅಂತಿಮವಾಗಿ ಶಿಕಾರಿಪುರ ಕ್ಷೇತ್ರಕ್ಕೆ ಮಾತ್ರ ಸೀಮಿತವನ್ನ ಮಾಡಿ ಅಂತಿಮವಾಗಿ ಸೋಮಣ್ಣ ಅವರನ್ನಂತ ನಾಯಕರನ್ನ ಸಿದ್ದರಾಮಯ್ಯ ವಿರುದ್ಧವಾಗಿ ಸ್ಪರ್ಧೆ ಮಾಡೋದಕ್ಕೆ ಈಗಾಗಲೇ ಬಿಜೆಪಿ ಹೈಕಮಾಂಡ್ ಇಂದ ತಂತ್ರಗಾರಿಕೆಯನ್ನ ಮಾಡಿರುವಂತದ್ದು. ಒಂದ್ ವೇಳೆ ಏನಾದ್ರು ಸಿದ್ದರಾಮಯ್ಯನವರು ಏನಾದ್ರು ಅಲ್ಲಿಗೆ ಬಂತು ಅಂತಂದ್ರೆ
ಸೋಮಣ್ಣ ಅವರೇ ಅಧಿಕೃತವಾಗಿ ಸ್ಪರ್ಧೆ ಮಾಡಬಹುದು ಅನ್ನೋದು ರಾಜ್ಯ ಬಿಜೆಪಿ ವಲಯದಲ್ಲಿ ಚರ್ಚೆ ಆಗ್ತಾ ಇರುವಂತದ್ದು. ನೋಡೋಣ ಕೃಷ್ಣ ಏನಾಗುತ್ತೆ ಅಂತ. ಯಾಕೆಂದ್ರೆ ಸಿದ್ದರಾಮಯ್ಯ ಮತ್ತೆ ಸೋಮಣ್ಣ ಅವರ ನಡುವಿನ ಸಂಬಂಧ ತುಂಬಾ ಚೆನ್ನಾಗಿದೆ. ಅದು ಎಷ್ಟರ ಮಟ್ಟಿಗೆ ಅಕಸ್ಮಾತ್ ನಿಂತ್ಕೊಳ್ಳೋದೇ ಆದ್ರೆ ಫೈಟ್ ಮಾಡ್ತಾರೆ ಅನ್ನುವಂಥದ್ದನ್ನ. ಥ್ಯಾಂಕ್ ಯು ಕೃಷ್ಣ, ನಿಮ್ಮೆಲ್ಲ ಮಾಹಿತಿಗಾಗಿ. ಟಾಪ್ 18ನಲ್ಲಿ 10 ಸುದ್ದಿಯನ್ನ ನೋಡಿದ್ರಿ, ಇನ್ನು 8 ಸುದ್ದಿ ಬಾಕಿ ಇದೆ. ಅದೆಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ವೆಲ್ಕಮ್ ಬ್ಯಾಕ್. ಟಾಪ್ 18ನಲ್ಲಿ 10 ಸುದ್ದಿಯನ್ನ ನೋಡಿದ್ರಿ. ಈಗ 11ನೇ ಸುದ್ದಿಯಿಂದ ನೋಡ್ತಾ ಹೋಗೋಣ. ಹರಿಯಾಣದ ರೋಹ್ತಕ್ನಲ್ಲಿ ರೆಸ್ಟೋರೆಂಟ್ ಹೊರಗಡೆ ಮದ್ಯದ ಅಮಲಿನಲ್ಲಿ ಯುವಕ ಯುವತಿಯರು ಭಾರಿ ಗಲಾಟೆಯನ್ನ ಮಾಡ್ಕೊಂಡಿದ್ದಾರೆ. ರೆಸ್ಟೋರೆಂಟ್ ಮಾಲೀಕ ಹಾಗೂ ಸಿಬ್ಬಂದಿ ಜೊತೆ ಹೊಡೆದಾಟವನ್ನ ನಡೆಸಿದ್ದಾರೆ. ಹೊರಗಡೆ ಇಟ್ಟಿದ್ದಂತ ಪಾಟ್ಗಳನ್ನ ಒಡೆದು ಹಾಕಿದ್ದಾರೆ. ಅಲ್ಲೇ ಪಾರ್ಕ್ ಮಾಡಿದಂತ ವಾಹನಗಳ ಗಾಜುಗಳನ್ನ ಕೂಡ ಪುಡಿ ಪುಡಿ ಮಾಡಿದ್ದಾರೆ. ಪೊಲೀಸರು ಸ್ಥಳಕ್ಕೆ ಬರುವಷ್ಟರಲ್ಲಿ ಗಲಾಟೆ ಮಾಡಿದಂತ ಗುಂಪು ಪರಾರಿಯಾಗಿತ್ತು. ಆದರೆ ಗಲಾಟೆಯ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆ ಆಗಿದೆ. ರಾಮನಗರದಲ್ಲಿ ದರ್ಗಾವೊಂದರ ಬಳಿ ಪೇಪರ್ ತಲ್ವಾರ್ ಪ್ರದರ್ಶನವನ್ನು ಮಾಡಲಾಗಿದೆ. ಪೇಪರ್ನಿಂದ ತಯಾರಿಸಿದಂತ ಬೃಹತ್ ತಲ್ವಾರ್ನ ಪ್ರದರ್ಶನಕ್ಕಿಡಲಾಗಿತ್ತು. ಇದನ್ನ ನೋಡಿದಂತ ಕೆಲವರು ಆಕ್ರೋಶವನ್ನು ವ್ಯಕ್ತಪಡಿಸಿ ಪೊಲೀಸರಿಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಸ್ಥಳಕ್ಕೆ ಆಗಮಿಸಿದಂತ ಪೊಲೀಸರು ಪೇಪರ್ ತಲ್ವಾರ್ನ ತೆರವುಗೊಳಿಸಿ ಮುಂದೆ ಈ ರೀತಿ ಪ್ರದರ್ಶನ ಮಾಡದಂತೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ದೆಹಲಿಯಲ್ಲಿ ನಡೆದಿದ್ದಂತ ಶ್ರದ್ಧಾ ವಾಕರ್ ಭೀಕರ ಕೊಲೆ ಪ್ರಕರಣದಲ್ಲಿ ಸ್ಫೋಟಕ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಶ್ರದ್ಧಾಳನ್ನ ಕೊಲೆ ಮಾಡಿದಂತ ಆಫ್ತಾಬ್ ಸಾಕ್ಷ್ಯ ನಾಶ ಮಾಡುವಂತ ಉದ್ದೇಶದಿಂದ ಆಕೆಯ ದೇಹದ ಮೂಳೆಗಳನ್ನ ಗ್ರೈಂಡರ್ಗೆ ಹಾಕಿ ಪುಡಿ ಪುಡಿ ಮಾಡಿದಂತೆ. ಈ ವಿಷಯ 6,000ಕ್ಕೂ ಹೆಚ್ಚು ಪುಟಗಳ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖವನ್ನು ಮಾಡಲಾಗಿದೆ. ಈ ರೀತಿಯ ಇನ್ನೂ ಹಲವು ಭಯಾನಕ ಅಂಶಗಳು ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಲಾಗಿದೆ. ಒಂದಿಲ್ಲೊಂದು ವಿವಾದಗಳಿಂದ ಸದಾ ಸುದ್ದಿಯಲ್ಲಿರುವಂತಹ ಬಾಲಿವುಡ್ ನಟಿ ರಾಖಿ ಸಾವಂತ್ ಮತ್ತೆ ಸುದ್ದಿಯಲ್ಲಿದ್ದಾರೆ. ತನ್ನ ಪತಿ ಮೈಸೂರು ಮೂಲದ ಆದಿಲ್ ಖಾನ್ ದುರಾನಿ ವಿರುದ್ಧ ರಾಖಿ ಹಲ್ಲೆ ಹಾಗೂ ಹಣ ಒಡವೆ ಕಳವು ಆರೋಪವನ್ನು ಹೊರಿಸಿ ದೂರನ್ನ ಕೊಟ್ಟಿದ್ದಾರೆ. ದೂರು ಸ್ವೀಕರಿಸಿ ಎಫ್ಐಆರ್ ದಾಖಲಿಸಿರುವಂತಹ ಮಹಾರಾಷ್ಟ್ರ ಪೊಲೀಸರು ಆದಿಲ್ನ ವಶಕ್ಕೆ ಪಡೆದಿದ್ದು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ರಾಖಿ ಹಾಗೂ ಆದಿಲ್ ಜಂಟಿ ಬಿಸಿನೆಸ್ ಖಾತೆಯನ್ನ ತೆರೆದಿದ್ರಂತೆ. ಅದರಿಂದ ರಾಖಿಗೆ ಮಾಹಿತಿಯನ್ನು ನೀಡದೆ ಆದಿಲ್ ಕಳೆದ ಜೂನ್ನಲ್ಲಿ 1.5 ಕೋಟಿ ಹಣವನ್ನ ಡ್ರಾ ಮಾಡ್ಕೊಂಡಿದ್ದಂತೆ. ಅಲ್ಲದೆ ತನಗೆ ಮಾಹಿತಿ ನೀಡದೆ ತನ್ನ ಫ್ಲಾಟ್ನಿಂದ ಹಣ ಹಾಗೂ ಒಡವೆಯನ್ನ ಎತ್ಕೊಂಡು ಹೋಗಿದ್ದಾರೆ ಅಂತ ರಾಖಿ ಸಾವಂತ್ ದೂರಿನಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ. ಕುಡಿದು ಬೈಕ್ ಓಡಿಸಿದಂತ ಸವಾರನಿಗೆ ಚಿತ್ರದುರ್ಗ ಸಿಜೆಎಂ ನ್ಯಾಯಾಲಯ 1 ವರ್ಷ ಜೈಲು ಶಿಕ್ಷೆಯನ್ನ ವಿಧಿಸಿದೆ. ಫೆಬ್ರವರಿ 2ರಂದು ರವಿಕುಮಾರ್ ಎಂಬಾತ ಕುಡಿದು ಬೈಕ್ ಅನ್ನ ಚಲಾಯಿಸಿದ. ಇದನ್ನ ಕಂಡಂತ ಚಿತ್ರದುರ್ಗ ಸಂಚಾರಿ PSI ಬಸವರಾಜ್ ಡ್ರಂಕ್ ಅಂಡ್ ಡ್ರೈವ್ ಕೇಸ್ ಅನ್ನ ದಾಖಲಿಸಿದ್ರು. ಅಲ್ಲದೆ 20,500 ರೂಪಾಯಿ ದಂಡವನ್ನ ಕೂಡ ವಿಧಿಸಿದ್ರು. ಹಣ ಇಲ್ಲದೆ ಅಂದಿದ್ದಕ್ಕೆ %50 ವಿನಾಯಿತಿ ನೀಡಿದಂತ ಕೋರ್ಟ್ 10,250 ರೂಪಾಯಿ ಪಾವತಿಗೆ ಸೂಚನೆಯನ್ನ ಕೊಟ್ಟಿತ್ತು. ಆದ್ರೆ ಅಷ್ಟು ಹಣ ಇಲ್ಲ ಎಂದಿದ್ದಕ್ಕೆ ರವಿಕುಮಾರ್ಗೆ ಕೋರ್ಟ್ ಈಗ 1 ವರ್ಷ ಜೈಲು ಶಿಕ್ಷೆಯನ್ನ ವಿಧಿಸಿದೆ. ಉಡುಪಿ ಜಿಲ್ಲೆಯಲ್ಲಿ ರಾಜ್ಯದ ಪ್ರಥಮ ಸಮಗ್ರ ಯಕ್ಷಗಾನ ಸಮ್ಮೇಳನ ಶನಿವಾರ ಭಾನುವಾರ ನಡೀತಾ ಇದೆ. ಈ ಸಮ್ಮೇಳನಕ್ಕೆ ಸಿಎಂ ಕೂಡ ಆಗಮಿಸಲಿದ್ದಾರೆ. ಆದರೆ ದಿಕ್ಸೂಚಿ ಭಾಷಣಕ್ಕೆ ಲೇಖಕ ರೋಹಿತ್ ಚಕ್ರತೀರ್ಥಗೆ ಆಹ್ವಾನಿಸಿದ್ದಕ್ಕೆ ಪ್ರಗತಿಪರರು ಆಕ್ಷೇಪವನ್ನು ಎತ್ತಿದ್ದಾರೆ. ಯಕ್ಷಗಾನಕ್ಕೂ ರೋಹಿತ್ ಚಕ್ರತೀರ್ಥರಿಗೂ ಏನ್ ಸಂಬಂಧ? ಉದ್ದೇಶಪೂರ್ವಕ ಅಜೆಂಡಾದೊಂದಿಗೆ ರೋಹಿತ್ ಚಕ್ರತೀರ್ಥ ಅವರನ್ನ ಕರೆಸಲಾಗಿದೆ ಅಂತ ಕಿಡಿಕಾರಿದ್ದಾರೆ. ಆದರೆ ರೋಹಿತ್ ಚಕ್ರತೀರ್ಥ ತವರು ಗ್ರಾಮದಲ್ಲೇ ಸಮ್ಮೇಳನ ನಡೀತಾ ಇದೆ, ಆದ್ರಿಂದ ಕರೆಸಿದ್ದೇವೆ ಅಂತ ಶಾಸಕ ರಘುಪತಿ ಭಟ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಸಚಿವ RV ದೇಶಪಾಂಡೆ ಅವರ ತಂದೆ VR ದೇಶಪಾಂಡೆ ಮೆಮೋರಿಯಲ್ ಟ್ರಸ್ಟ್ ಆಶ್ರಯದಡಿ ಹಳಿಯಾಳ ತಾಲೂಕಿನಲ್ಲಿ 3 ದಿನಗಳ ಕಾಲ ರಾಷ್ಟ್ರಮಟ್ಟದ ಕುಸ್ತಿ ಕ್ರೀಡೆ ಯಶಸ್ವಿಯಾಗಿ ನಡೆದಿದೆ. ಉತ್ತರ ಕನ್ನಡ ಜಿಲ್ಲೆಯ ಹಳಿಯಾಳ ತಾಲೂಕಿನಲ್ಲಿ ಮೊಟ್ಟ ಮೊದಲು ಕುಸ್ತಿ ಕ್ರೀಡೆ ಪ್ರಾರಂಭಿಸಲಾಗಿದೆ. ವಿವಿಧ ಕ್ರೀಡೆ ಮಧ್ಯೆ ಕುಸ್ತಿ ಕ್ರೀಡೆ ಕಳೆದು ಹೋಗ್ತಾ ಇದೆ ಅನ್ನುವಂಥ ನಿಟ್ಟಿನಲ್ಲಿ ರಾಷ್ಟ್ರಮಟ್ಟದ ಕುಸ್ತಿ ಕ್ರೀಡೆ ಹಮ್ಮಿಕೊಳ್ಳಲಾಗಿತ್ತು. ಸ್ಪರ್ಧೆಯಲ್ಲಿ ವಿವಿಧ ರಾಜ್ಯಗಳಿಂದ ಒಟ್ಟು 1046 ಕುಸ್ತಿಪಟುಗಳು ಸ್ಪರ್ಧಿಸಿದ್ರು. ಸ್ಪರ್ಧೆಯಲ್ಲಿ ಮಹಿಳೆಯರು ಪುರುಷರ ಭಾಗವಹಿಸಿದ್ರು. ವಿಜೇತರಿಗೆ ಲಕ್ಷಾಂತರ ರೂಪಾಯಿ ನಗದು ಮತ್ತು ಬೆಳ್ಳಿ ಗದೆಯನ್ನು ನೀಡಿ ಗೌರವಿಸಲಾಗಿದೆ. ಎಲ್ಲಾ ಕ್ಷೇತ್ರಗಳು ಇದೊಂದು ಟ್ರೆಂಡ್ ಆಗಿಬಿಟ್ಟಿದೆ. ಬಿಕಾಸ್ ಎಲೆಕ್ಷನ್ ಹತ್ರ ಬಂದಿರುವಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ಒಂದು ಕ್ರೀಡೆಗಳನ್ನ ಆಯೋಜನೆ ಮಾಡ್ತಾ ಇದ್ದಾರೆ. ರಾಜ್ಯದ 2ನೇ ಅತಿದೊಡ್ಡ ಮಾರಿಕಾಂಬಾ ಜಾತ್ರೆ ಶಿವಮೊಗ್ಗ ಜಿಲ್ಲೆ ಸಾಗರ ಪಟ್ಟಣದಲ್ಲಿ ನಡೀತಾ ಇದೆ. 9 ದಿನಗಳ ಈ ಜಾತ್ರೆಯಲ್ಲಿ ಭಕ್ತರಿಗೆ ತೊಂದರೆ ಆಗದಂತೆ ಸಕಲ ಕ್ರಮಗಳನ್ನು ಕೂಡ ಕೈಗೊಳ್ಳಲಾಗಿದೆ. ಭಕ್ತರು ಸಾಲಾಗಿ ಬಂದು ದೇವಿಯ ದರ್ಶನವನ್ನ ಪಡಿತಾ ಇದ್ದಾರೆ. ಇದಕ್ಕೂ ಮೊದಲು ದೇವಿಯ ತವರು ಮನೆಯಲ್ಲಿ ಉತ್ಸವ ಮೂರ್ತಿಗೆ ಆಭರಣವನ್ನು ತೊಡಿಸಿ ವಿಶೇಷ ಪೂಜೆಯನ್ನು ಸಲ್ಲಿಸಲಾಗಿತ್ತು. 9 ದಿನಗಳ ಕಾಲ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನೆರವೇರುತ್ತೆ. ಈಗ ಫಿನೋಲೆಕ್ಸ್ ಅರ್ಪಿಸುವಂತ ವೆದರ್ ರಿಪೋರ್ಟ್ ಅನ್ನ ನೋಡೋಣ.